ಐತಿಹಾಸಿಕವಾದ ತೀರ್ಪನ್ನು ನೀಡಿ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ತುಂಬುತ್ತಾ ಇದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ವಿಚಾರದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದಾದ ನಂತರದಲ್ಲಿ ಸರ್ಕಾರ ಯಾವುದೇ ಪ್ರಯತ್ನಗಳನ್ನು ಮಾಡದೇ ಇದ್ದಾಗ ನಮ್ಮ ಸಮುದಾಯ ಎಲ್ಲ ಸಂಘಟನೆಗಳ ಜೊತೆ ಒಗ್ಗೂಡಿ ಒಂದೇ ವೇದಿಕೆಯಲ್ಲಿ ಹೋರಾಟವನ್ನು ರೂಪಿಸಿ ಅದನ್ನು ಜಾರಿ ಮಾಡಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದಾದ ನಂತರದಲ್ಲಿ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ಆಯೋಗವನ್ನು ರಚನೆ ಮಾಡುತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ಆಯೋಗ ರಚನೆ ಆದ ಮೇಲೆ ಸಮೀಕ್ಷೆ ಮಾಡುತ್ತೆ. ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಸಕ್ರಿಯವಾಗಿ ಭಾಗವಹಿಸಿದೆ. ಅದಾದ ನಂತರದಲ್ಲಿ ಇದುವರೆಗೂ ಕೂಡ ಸರ್ಕಾರ ಆಗಲಿ ಅಥವಾ ನಾಗಮೋಹನ್ ದಾಸ್ ಅವರಾಗಲಿ ಯಾವುದೇ ವಿಷಯವನ್ನು ಮಾತಾಡ್ತಾ ಇಲ್ಲ. ವರದಿ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಿಲ್ಲ, ಹೇಳಿಕೆಗಳನ್ನು ಬಿಡುಗಡೆ ಮಾಡಿಲ್ಲ, ಸುಮ್ಮನೆ ಕೂತಿದ್ದಾರೆ ಸರ್ಕಾರ. ಇದರ ಉದ್ದೇಶ ಏನು, ಯಾಕೆ ಇಷ್ಟು ಸಮಯ ತಗೊಳ್ತಾ ಇದ್ದಾರೆ ಅನ್ನೋದಕ್ಕಾದ್ರೂ ಅವರು ಕಾರಣ ಹೇಳಬೇಕಾಗಿತ್ತು, ಆದರೆ ಹೇಳ್ತಾ ಇಲ್ಲ. ಇದೆಲ್ಲದರ ನಡುವೆ ಏನು ಹಿಂದೆ ನಮ್ಮ ಸದಾಶಿವ ಆಯೋಗದ ವರದಿ ಇತ್ತು, ಅದರಲ್ಲಿ ಕೊಟ್ಟಂಥ ಅಂಕಿಅಂಶಗಳು ಬಲಗೈ ಸಮುದಾಯಕ್ಕೆ 5.5%, ಎಡಗೈ ಸಮುದಾಯಕ್ಕೆ 6% ಇದೆ ಅಂತ ಹೇಳಿ ಒಂದು ವರದಿ ಅವ್ರು ಕೊಟ್ಟಿದ್ರು. ಆದರೆ ಇತ್ತೀಚೆಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರ ಎರಡೂ ಸಮುದಾಯಗಳಿಗೆ 5.5% ಸಮನಾಗಿ ಹಂಚಿಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗಿದೆ. ಹಂಗೆ ಅವರು ಸಮಾನವಾಗಿ ಹಂಚಿಕೆ ಮಾಡೋದಕ್ಕೆ ಬರೋದಾದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡುವಂಥ ಅವಶ್ಯಕತೆ ಏನಿತ್ತು, ಸಮೀಕ್ಷೆಗಾಗಿ ಅಷ್ಟು ದುಡ್ಡನ್ನು ವೆಚ್ಚ ಮಾಡುವಂಥ ಅಗತ್ಯ ಏನಿತ್ತು, ಕಣ್ಮುಚ್ಕೊಂಡು ಹಿಂದೆ ಇದ್ದಂಥ ಡೇಟಾವನ್ನು ಎಲ್ಲ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ನೇರವಾಗಿ ಇಷ್ಟೊತ್ತಿಗಾಗಲೇ ಜಾರಿ ಮಾಡ್ಬೋದಾಗಿತ್ತು, ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದಿತ್ತು. ಆದರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ. ಅದರ ಜಾಣಕ್ರೂಢನ ಪ್ರದರ್ಶನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ನಮ್ಮ ಸಮುದಾಯ ಆಗಸ್ಟ್ 16ಕ್ಕೆ ಒಂದು ಗಡುವನ್ನು ಕೊಟ್ಟಿದೆ ರಾಜ್ಯ ಸಮಿತಿ. 16 ಒಳಗಡೆ ನೀವು ಜಾರಿ ಮಾಡದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಆಗಸ್ಟ್ 1ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರದಲ್ಲೂ ಕೂಡ 16ನೇ ತಾರೀಕು ಒಳಗಡೆ ನೀವೇನಾದರೂ ಜಾರಿ ಮಾಡದೆ ಹೋದರೆ ರಾಜ್ಯದಾದ್ಯಂತ ನಮ್ಮ ಸಮುದಾಯ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಗರಾಜು ಅಂತ ಹೇಳಿ ಕರ್ನಾಟಕ ಮಹಾಸಭಾದ ಮುಖಂಡ.